ಚಾಮುಂಡಿ ಬೆಟ್ಟ ಉಳಿವಿಗಾಗಿ ಪ್ರಜ್ಞಾವಂತ ನಾಗರಿಕರು ಚಾಮುಂಡಿ ಬೆಟ್ಟ ಕಾಲ್ನಡಿಗೆ ಜಾಥಾವನ್ನ ನಡೆಸಿದರು. ಅಭಿವೃದ್ಧಿ ಹೆಸರಲ್ಲಿ ಬೆಟ್ಟಕ್ಕೆ ಕಂಟಕ ಆಗ್ತಾ ಇದೆ. ಬೆಟ್ಟಕ್ಕೆ ಆಗ್ತಾ ಇರುವಂತಹ ಅಪಾಯವನ್ನ ತಡೆಯುವುದಕ್ಕೆ ನಡಿಗೆ ಹೋರಾಟವನ್ನ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದ ಪಾದದಿಂದ ನಡಿಗೆ ಆರಂಭವಾಗಿ ಬೆಟ್ಟದ ಪಾದದಿಂದ ಮೆಟ್ಟಿಲು ಹತ್ತಿ ತಾಯಿ ಸನ್ನಿಧಿವರೆಗೆ ನಡಿಗೆ ಮೂಲಕ ಜಾಗೃತಿ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಚಾರ ದಟ್ಟಣೆ, ವಾಣಿಜ್ಯ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕುವಂತೆ ಪ್ರಜ್ಞಾವಂತರು, ಪರಿಸರ ಪ್ರೇಮಿಗಳು, ವಿವಿಧ ಸಂಘಟನೆಗಳು, ಹೋರಾಟಗಾರರು ಒತ್ತಾಯಿಸಿದ್ದಾರೆ. ಇನ್ನು ಬೆಟ್ಟದ ಸಂರಕ್ಷಣೆಗೆ ಮುಂದಾಗದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಬೆಟ್ಟ ಅರಣ್ಯ ಸಂರಕ್ಷಿತ ಪ್ರದೇಶ, ಹೀಗಿದ್ರೂ ವ್ಯಾಪಾರದ ಸ್ಥಳ ಆಗ್ತಾ ಇದೆ. ಇದರಿಂದ ವನ್ಯಜೀವಿಗಳಿಗೂ ಕಂಟಕ ಎದುರಾಗ್ತಾ ಇದೆ. ರಸ್ತೆ ವಿಸ್ತರಣೆ, ಪರಿಸರ ಮಾಲಿನ್ಯ, ಅನಿಯಂತ್ರಿತ ನಿರ್ಮಾಣಗಳಿಗೆ ಕಡಿವಾಣ ಹಾಕಿ ಬೆಟ್ಟವನ್ನು ರಕ್ಷಿಸುವಂತೆ ವಿವಿಧ ಮಠಾಧೀಶರು, ಮಾಜಿ ಶಾಸಕರು ಒತ್ತಾಯ ಮಾಡಿದ್ದಾರೆ. ಚಾಮುಂಡಿಯ ಸುತ್ತಮುತ್ತಲು ನಾವು ಹೊಲಸು ಮಾಡಬಾರ್ದು. ಆ ಹೊಲಸೇ ನರಕ, ಸ್ವಚ್ಛತೆಯೇ ಸ್ವರ್ಗ. ಹಾಗಾಗಿ ನಾವು ಇಡೀ ಕರ್ನಾಟಕದ ಎಲ್ಲ ಸ್ವಾಮೀಜಿಯವರು ಚಾಮುಂಡಿ ಬೆಟ್ಟದ ಕಡೆ ನೋಡ್ತಾ ಇದ್ದಾರೆ. ಇಡೀ ಚಾಮುಂಡಿ ಬೆಟ್ಟ ಸ್ವಚ್ಛವಾಗಿರಬೇಕು, ನಿರ್ಮಲವಾಗಿರ್ಬೇಕಂತ ನಾವು ಬಯಸ್ತೇವೆ. ಅದಕ್ಕಾಗಿ ಮೈಸೂರಿನ ಎಲ್ಲ ಪ್ರಜ್ಞಾವಂತ ನಾಗರಿಕರು ಜಾಗೃತರಾಗಿ, ಸಂಘಟಿತರಾಗಿ, ಒಂದನೇದ್ದು ಜಾಗೃತಿ, ಎರಡನೇದ್ದು ಸಂಘಟಿತರಾಗಿ ಚಾಮುಂಡಿ ಬೆಟ್ಟದ ಸ್ವಚ್ಛತೆ, ಚಾಮುಂಡಿ ಬೆಟ್ಟದ ನೈರ್ಮಲ್ಯವನ್ನು ಉಳಿಸಿಕೊಳ್ಳುವಂಥ ಅಗತ್ಯ ಇವತ್ತು ತುರ್ತಿದೆ. ಹಾಗಾಗಿ ಇಡೀ ಜಗತ್ತು ಇವತ್ತು ಚಾಮುಂಡಿ ಬೆಟ್ಟದ ಕಡೆ ನೋಡ್ತಾ ಇದ್ದಾರೆ. ಅಂತಾರಾಷ್ಟ್ರ ಮಟ್ಟದ ಭಕ್ತರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಈ ಸ್ವಚ್ಛತೆಯನ್ನು, ಈ ಪರಿಸರವನ್ನು ಅವರು ಗಮನಿಸಿ ಇಡೀ ದೇಶದ ಹಣೆ ಬರವನ್ನು ಬರೀತಕ್ಕಂಥ ಒಂದು ಸಂಗತಿ ಇಲ್ಲಿ ಅನುಕ್ತವಾಗಿದೆ. ಹಾಗಾಗಿ ಚಾಮುಂಡಿ ಬೆಟ್ಟ ಮೈಸೂರಿಗೆ ಸಂಬಂಧಪಟ್ಟದ್ದಾದರೂ ಕೂಡ ಇಡೀ ಕರ್ನಾಟಕಕ್ಕೆ ಸೇರಿದ್ದು. 7 ಕೋಟಿ ಕನ್ನಡಿಗರು ಜವಾಬ್ದಾರಿಯಿಂದ, ಜಾಗೃತಿಯಿಂದ, ಸಂಘಟಿತರಾಗಿ ನಾವು ಚಾಮುಂಡಿ ಬೆಟ್ಟದ ನೈರ್ಮಲ್ಯವನ್ನು, ಚಾಮುಂಡಿ ಬೆಟ್ಟದ ಪರಿಸರವನ್ನು, ಚಾಮುಂಡಿ ಬೆಟ್ಟದ ನಡಿಗೆ, ಬೆಟ್ಟದ ರಕ್ಷಣೆಗಾಗಿ ಪ್ರಗತಿ ಹೆಸರಿನಲ್ಲಿ ಪ್ರಕೃತಿಯನ್ನು ನಾಶ ಮಾಡಬೇಡಿ. ನಿರ್ನಾಮ ಮಾಡೋದು ಬಹಳ ಸುಲಭ, ನಿರ್ಮಾಣ ಮಾಡೋದು ಭಾಳ ಕಷ್ಟದ ಕೆಲಸ. ಇರೋದನ್ನು ಉಳಿಸ್ಕೊಂಡು ನಾವು ಹೆಚ್ಚು ಪರಿಸರವನ್ನು ಅಭಿವೃದ್ಧಿಪಡಿಸಬೇಕಾಗ್ತದೆ. ಚಾಮುಂಡಿ ಬೆಟ್ಟ ಬರೀ ಬೆಟ್ಟ ಮಾತ್ರ ಅಲ್ಲ, ಇದು ಧಾರ್ಮಿಕ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ, ಪರಿಸರ ಸೂಕ್ಷ್ಮತೆಯನ್ನು ಕೂಡ ಹೊಂದಿದೆ. ಅದರ ಪಾವಿತ್ರ್ಯತೆಯನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ಇಡೀ ಮೈಸೂರಿಗೆ ಒಂದು ಜಲಾನಯನ ಪ್ರದೇಶ ಅಂದರೆ ಜಲಚಕ್ರ ಆಗ್ತಕ್ಕಂಥದ್ದು ಈ ಚಾಮುಂಡಿ ಬೆಟ್ಟದಿಂದ. ಬಂದು ಎಲ್ಲರೂ ಕೂಡ ಪರಿಸರ ಉಳಿಸ್ಬೇಕು ಅಂತೇಳಿ ಹೋರಾಟ ಮಾಡಿಕೊಂಡು ಪರಿಸರದ ನಡಿಗೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಧನ್ಯವಾದಗಳು. ಅಂಥವ್ರಿಗೆ ನಾನು ಈ ಮುಖಾಂತರ ಕೇಳ್ಕೊಳ್ತಕ್ಕಂಥದ್ದು, ಅರ್ಶಿನ ಕುಂಕುಮ ಹಚ್ಚೋದು, ಹೂವು ಹಾಕೋದು ಬೇಡ. ಅಂಥದ ಮೇಲೆ ಅದು ಪವಿತ್ರವಾದಂಥ ಅರ್ಶಿನ ಕುಂಕುಮ ಹೂಗಳನ್ನ ಅಂಥದ ಮೇಲೆ ಹಾಕೋದು ಬೇಡ, ಕರ್ಪೂರ ಹಚ್ಚೋದು ಬೇಡ. ಮತ್ತು ಈ ಬೆಟ್ಟದ ನೈರ್ಮಲ್ಯ, ಪ್ಲಾಸ್ಟಿಕ್ ಅಂತೂ ಬಳಸೋದು ಬೇಡವೇ ಬೇಡ. ಹೀಗಾಗಿ ಈ ಬೆಟ್ಟದ ಪರಿಸರವನ್ನು ಉಳಿಸ್ತಕ್ಕಂಥ ಕೆಲಸಕ್ಕೆ ಎಲ್ಲ ಮಹನೀಯರು ಕೈ ಜೋಡಿಸಿದ್ದಾರೆ. ಎಲ್ಲರೂ ಕೂಡ ಮೈಸೂರಿನ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ.